ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಹೊನಗೊನೆ ಸೊಪ್ಪಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಹೊನಗೊನೆ ಸೊಪ್ಪಿನ ಬಗ್ಗೆ ನಾವು ಡೀಟೇಲ್ಸನ್ನು ತಿಳ್ಕೊಳ್ಳೋಣವಾ? ಹೊನಗೊನೆ ಸೊಪ್ಪು ಇದು ದಕ್ಷಿಣ ಭಾರತದ ಹಳ್ಳಿಗಳಲ್ಲಿ ನಾವು ಇದನ್ನು ಸಾಮಾನ್ಯವಾಗಿ ಕಾಣ್ಬೋದು. ಇದು ಹೇಗೆಂದರೆ ದೈನಂದಿನ ಆಹಾರ ಪದ್ಧತಿಯ ಒಂದು ಪ್ರಮುಖ ಆಹಾರವಾಗಿ ಇಲ್ಲಿ ಉಪಯೋಗಿಸಲಾಗುತ್ತೆ. ಈ ಸೊಪ್ಪಿನಲ್ಲಿ ಫೈಬರ್, ಪ್ರೋಟೀನ್, ವಿಟಮಿನ್ ಎ, ವಿಟಮಿನ್ ಸಿ, ಐರನ್, ವಿಟಮಿನ್ ಇ, ಕ್ಯಾಲ್ಸಿಯಂ, ಫಾಸ್ಫರಸ್ ಯಥೇಚ್ಛವಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಹೊನಗಿನ ಸೊಪ್ಪನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣವಾ? ಕಣ್ಣಿನ ಆರೋಗ್ಯಕ್ಕೆ ಹೊನಗೊನೆ ಸೊಪ್ಪು. ಕಣ್ಣಿನ ದೋಷಗಳನ್ನು ನಿವಾರಿಸಲು, ಕಣ್ಣಿನಲ್ಲಿ ನೀರು ಸೋರುವುದನ್ನು ತಡೆಯಲು ಹಾಗೂ ಕಣ್ಣಿನ ಹಲವಾರು ಸಮಸ್ಯೆಗಳನ್ನು ಕಡಿಮೆ ಮಾಡಲು ಈ ಸೊಪ್ಪಿನ ರಸವನ್ನು ಬಳಸಲಾಗುತ್ತೆ. ಇನ್ನು ಚರ್ಮದ ರಕ್ಷಣೆಗೆ ಹೊನಗೊನೆ ಸೊಪ್ಪು. ಚರ್ಮದಲ್ಲಿ ಆಗುವಂತಹ ಕಜ್ಜಿ, ಗುಳ್ಳೆ, ಮೊಡವೆ ಮುಂತಾದ ಸಮಸ್ಯೆಗಳಿಗೆ ಔಷಧಿಯಾಗಿ ಇದನ್ನು ಬಳಸಲಾಗುತ್ತೆ. ಇನ್ನು ಸೊಪ್ಪಿನ ರಸವನ್ನು ಚರ್ಮದ ಮೇಲೆ ಹಚ್ಚೋದ್ರಿಂದ ಚರ್ಮದ ಸೋಂಕು ಸಹ ನಿವಾರಣೆ ಆಗುತ್ತೆ. ಇನ್ನು ಕ್ಯಾನ್ಸರ್ ನಿವಾರಣೆಗೂ ಸಹಾಯವನ್ನು ಮಾಡುತ್ತೆ ಹೊನಗೊನೆ ಸೊಪ್ಪು. ಕಾಮಾಲೆಗೆ ಒಂದು ಉತ್ತಮವಾದ ಮದ್ದು ಅಂತಲೇ ಹೇಳ್ಬೋದು. ಹೊನಗೊನೆ ಸೊಪ್ಪನ್ನು ಹೆಪಟೋಪ್ರೊಟೆಕ್ಟಿವ್ ಪರಿಣಾಮಗಳನ್ನು ಹೊಂದಿರೋದ್ರಿಂದ, ಅಂದರೆ ಇದು ಲಿವರನ್ನು ಹಾನಿಯಿಂದ ರಕ್ಷಿಸಲು ಹಾಗೂ ಲಿವರ್ನ ಆರೋಗ್ಯವನ್ನು ಕಾಪಾಡುತ್ತೆ. ಹಾಗಾಗಿ ದೇಹದಲ್ಲಿ ಬಿಲಿರುಬಿನ್ ಅಧಿಕವಾಗಿ ಉಂಟಾಗುವಂಥ ಸ್ಥಿತಿಯೇ ಕಾಮಾಲೆ. ದೇಹದಲ್ಲಿ ಏನಾದರೂ ಬಿಲಿರುಬಿನ್ ಒಂದು ಅಂಶ ಹೆಚ್ಚಾದರೆ ಕಾಮಾಲೆ ಆಗುತ್ತೆ. ಸೊ ಹೊನಗೊನೆ ಎಲೆಗಳಲ್ಲಿರುವಂತಹ ಎಥೋಲಿಕ್ ಅಂತ ಒಂದು ಅಂಶ ಬಿಲಿರುಬಿನ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹಾಗೂ ಲಿವರ್ನ ಕಾರ್ಯವನ್ನು ಸಹ ಸುಧಾರಿಸುತ್ತೆ. ಹಾಗಾಗಿ ಕಾಮಾಲೆ ಬಂದವರಿಗೆ ಹೊನಗೊನೆ ಸೊಪ್ಪನ್ನು ತಿನ್ನಿಸ್ಬೋದು. ಹಾಗೆ ಹೊನಗೊನೆ ಸೊಪ್ಪನ್ನು ತಿಂತಾ ಬಂದರೆ ಕಾಮಾಲೆ ಸಹ ಬರೋದಿಲ್ಲ. ಇರುಳುಗಳಿನ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತೆ ಹೊನಗೊನೆ ಸೊಪ್ಪು. ಹೊನಗೊನೆ ಸೊಪ್ಪಲ್ಲಿರುವಂತಹ ವಿಟಮಿನ್ ಎ ಅಂಶ ಹೆಚ್ಚಿರುವ ಕಾರಣ ರಾತ್ರಿ ಕುರುಡುತನಕ್ಕೆ ಚಿಕಿತ್ಸೆ ನೀಡಲು ಇದನ್ನು ಆಯುರ್ವೇದದಲ್ಲಿ ಬಳಸಲಾಗುತ್ತೆ. ಇನ್ನು ಕೂದಲ ಬೆಳವಣಿಗೆಯನ್ನು ಇದು ಉತ್ತೇಜನೆ ಮಾಡುತ್ತೆ. ಯಾರಿಗಾದ್ರೂ ಕೂದಲು ಉದುರುತ್ತಿದ್ರೆ ಅಂಥವರು ಹೊನಗೊನೆ ಸೊಪ್ಪನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹೊನಗೊನೆ ಸೊಪ್ಪು. ಇನ್ನು ಮೂಲವ್ಯಾಧಿಗೆ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಹೊನಗೊನೆ ಸೊಪ್ಪಿನ ರಸ ಹಾಗೂ ಮೂಲಂಗಿ ಸೊಪ್ಪಿನ ರಸವನ್ನು ಚಿಟಿಕೆ ಸೈಂದ್ರ ಲವಣದೊಂದಿಗೆ ಹಾಕ್ಕೊಂಡು ಅಂದರೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಮೂಲವ್ಯಾಧಿ ಸಹ ಸಮಸ್ಯೆ ದೂರ ಆಗುತ್ತೆ. ರಕ್ತಹೀನತೆಗೆ ಒಂದು ಮನೆಮದ್ದು ಹೊನಗಿನ ಸೊಪ್ಪು. ಯಾರಿಗಾದರೂ ರಕ್ತಹೀನತೆ ಕೊರತೆ ಇದ್ದರೆ ಅಂಥವರು ಹೊನಗೊನೆ ಸೊಪ್ಪನ್ನು ತಿಂತಾ ಬನ್ನಿ. ಏಕೆಂದರೆ ಅದರಲ್ಲಿ ಕಬ್ಬಿಣದ ಅಂಶ ಯಥೇಚ್ಛವಾಗಿರೋದ್ರಿಂದ ರಕ್ತಹೀನತೆಯ ಒಂದು ಕೊರತೆ ನಿವಾರಣೆ ಆಗುತ್ತೆ. ಗರ್ಭಿಣಿಯರಲ್ಲಿ ಸಹ ಆಗಾಗ್ಗೆ ಕಾಡುವಂತಹ ಒಂದು ಕೊರತೆ ಅಂದರೆ ರಕ್ತಹೀನತೆ. ಅಂಥವರು ಸಹ ಗರ್ಭಿಣಿಯರು ಸಹ ಇದನ್ನು ನೀವು ತಿಂತಾ ಬಂದರೆ, ಹೊನಗೊನೆ ಸೊಪ್ಪನ್ನು ತಿಂತಾ ಬಂದರೆ ರಕ್ತಹೀನತೆ ಕೊರತೆ ನಿಮಗೆ ಇರೋದಿಲ್ಲ. ಇನ್ನು ಈ ಸೊಪ್ಪಿನ ರಸವನ್ನು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿಕೊಂಡ್ರೆ ಕಣ್ಣಿನ ಸಮಸ್ಯೆ ಸಹ ದೂರ ಆಗುತ್ತೆ ಹಾಗೂ ನೆನಪಿನ ಶಕ್ತಿ ಸಹ ವೃದ್ಧಿಯಾಗುತ್ತೆ. ಈ ಸೊಪ್ಪಿನ ಬೇರುಗಳು ಹುಳಿ ತೆಗೂ ಸಮಸ್ಯೆಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಹೊನಗೊನೆ ಸೊಪ್ಪಿನಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ? ಸೊ ತಡ ಮಾಡಬೇಡಿ, ಹೊನಗೊನೆ ಸೊಪ್ಪು ಸಿಕ್ಕಿದ್ರೆ ಅದರಿಂದ ಏನಾದರೂ ಒಂದು ರೆಸಿಪಿಯನ್ನು ಮಾಡ್ಕೊಳ್ಳಿ. ಸೊಪ್ಪಿನಲ್ಲಿ ಸಾಂಬಾರು, ಪಲ್ಯ ಏನಾದರೂ ಮಾಡ್ಕೊಳ್ಳಿ. ಸೊಪ್ಪಿನ ರಸವನ್ನು ಸಹ ಸೇವನೆ ಮಾಡ್ಬೋದು ಅಥವಾ ಹಚ್ಬೋದು. ಸೊ ಹೀಗೆ ನನ್ನ ಗೃಹಿಣಿ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಹೊನಗೊನೆ ಸೊಪ್ಪನ್ನು ತಡ ಮಾಡದಲ್ಲಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.